ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್, ದಾವಣಗೆರೆ. ನಿನ್ನೆ ಅಥವಾ ಮೊನ್ನೆ ಅನಿಸುತ್ತೆ, ಒಬ್ಬ ರೈತನಿಗೆ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ನಲ್ಲಿ ಒಂದು ಅವಮಾನ ಆಯಿತು. ತಿರ್ಗಾ ಮಾಲ್ ಓನರ್ ಬಂದು ಆತನಿಗೆ ಕ್ಷಮೆಯನ್ನು ಕೇಳಿ ಸನ್ಮಾನ ಕೂಡ ಮಾಡಿದರು. ಎಲ್ಲ ಆಯಿತು. ಆದರೆ ನಿನ್ನೆ ಸದನದಲ್ಲಿ UT ಖಾದರ್ ಅವರು, ಸಭಾಧ್ಯಕ್ಷರಾದಂಥ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂಥ UT ಖಾದರ್ ಸರ್ ಅವರು ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸಿ ಮಾಲ್ ಬಂದ್ಗೆ ಆದೇಶವನ್ನು ನೀಡ್ತೇವೆ ಅಂತಂದು ಏನು ಹೇಳಿದ್ದಾರೆ. ಈ ಕುರಿತು GT ಮಾಲ್ನ ಓನರ್ ಕೂಡ ನಾವು ಮಾಲ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ 7 ದಿನಗಳ ಕಾಲ. ನಾನು ಈ ಮೂಲಕ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. GT ಮಾಲ್ ಮಾಲೀಕರೇ ಖುದ್ದು ಆ ರೈತನಿಗೆ ಕ್ಷಮೆ ಕೇಳಿ, ಅಫ್ಷಲ ಕ್ಷಮೆ ಕೇಳಿದರೆ, ಇನ್ನು ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಆಗಬಾರ್ದಾಗಿತ್ತು, ನಾವು ಫಕೀರಪ್ಪನವ್ರಿಗೆ ಕ್ಷಮೆ ಕೇಳ್ತೀವಿ ಅಂತ ಹೇಳಿದಾಗ ಮತ್ತೆ ಮಾಲ್ನ ಬಂದ್ ಮಾಡೋ ಅವಶ್ಯಕತೆ ಏನು ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಆ ಮಾಲ್ನ ನಂಬ್ಕೊಂಡು ಸುಮಾರು ಜನ ಜೀವನ ಮಾಡ್ತಿರ್ತಾರೆ. ಅದರಲ್ಲಿ D ಗ್ರೂಪ್, A ಗ್ರೂಪ್ ಮತ್ತು ಸೇಲ್ಸ್ ಮ್ಯಾನ್ ಎಲ್ಲರೂ ಕೂಡ, ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರು ಕೂಡ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಎಲ್ಲರೂ ಕೂಡ ಜೀವನ ಮಾಡ್ತಿರ್ತಾರೆ. ರೈತರಿಗೆ ಕ್ಷಮೆ ಕೇಳದೇ ಇದ್ದರೆ ಅದು ಕತೆ ಬೇರೆ ಇತ್ತು. ಕ್ಷಮೆ ಕೇಳಿದರೆ GT ಮಾಲ್ನ ಯಾವುದೇ ಕಾರಣಕ್ಕೂ ಬಂದ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಡೆಸಿ ಓಪನ್ ಮಾಡಿ, GT ಮಾಲ್ ಓಪನ್ ಮಾಡಿ. ಆದರೆ ಈ ರೀತಿ ಹಳ್ಳಿಗಾಡಿನ ಜನ, ಗ್ರಾಮೀಣ ಪ್ರದೇಶದ ರೈತರುಗಳು ಬಂದಾಗ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡದೆ ಅವರನ್ನು ಎಲ್ಲರಂತೆ ಕಾಣಿ, ಅವ್ರನ್ನ ಯಾವ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ನೋಡಬೇಡ್ರಿ. ರೈತರು ಬೆಳೆದಂಥ ತರಕಾರಿಯನ್ನು ಮಾರ್ತೀರಾ, ರೈತರು ತಂದಂಥ ದವಸ ಧಾನ್ಯಗಳನ್ನು ಮಾರ್ತೀರಾ, ರೈತರಿಗೆ ಪ್ರವೇಶ ಇಲ್ಲಾಂದರೆ ಎಂಥವ್ರಿಗೂ ಸಿಟ್ಟು ಬರ್ತೈತೆ. ಈ ಕುರಿತು ಆ ರೈತನಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ GT ಮಾಲ್ ಬಂದ್ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನ ಯಥಾವತ್ತಾಗಿ ಆ ಕೆಲಸನ ಮಾಡಿರಿ. ನಂಬ್ಕೊಂಡು ಸುಮಾರು ಕುಟುಂಬಗಳಿದ್ದಾವೆ, ಆ ಕುಟುಂಬಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಈ ಮೂಲಕ ಮೊನ್ನೆ ಕರ್ನಾಟಕದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ.